ಇಂಪಾರ್ಟೆಂಟ್ ಸೆಕ್ಷನ್ ಕೂಡ. ನೀವೆಲ್ಲ 2025ನೇ ಇಸ್ವಿಯ VSNA ಕಮಿಟಿ ಮೆಂಬರ್ಸ್ಗಳ ಬಗ್ಗೆ ಕೇಳಿರ್ತೀರಾ, ನೋಡಿರ್ತೀರಾ, ವಾಟ್ಸಪ್ ಮೆಸೇಜ್ಗಳು ಸುಮಾರು ಹರಡ್ದಾಡಿರುತ್ತೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಅವರನ್ನೆಲ್ಲ ಖುದ್ದಾಗಿ ಭೇಟಿಯಾಗೋವಂಥ ಒಂದು ಸಮಯ ಕೂಡ. ಸೊ ನಾನು ಅವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಲಿಕ್ಕೆ ನಮ್ಮ VSNA ಪ್ರೆಸಿಡೆಂಟ್ ಆದ ಪ್ರದೀಪ್ ಅವ್ರನ್ನ ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಪ್ರದೀಪ್ ಅವರೇ, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಪ್ರದೀಪ್ ಅವರು ಒಂದೆರಡು ಮಾತುಗಳನ್ನ ಹೇಳಿಬಿಟ್ಟು ನಮ್ಮ VSNA 2025ನೇ ಇಸ್ವಿಯ ಕಮಿಟಿ ಮೆಂಬರ್ಸ್ಗಳನ್ನ ತಾವೇ ಪರಿಚಯ ಮಾಡ್ಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಪ್ರದೀಪ್ ಅವರು. ಥ್ಯಾಂಕ್ ಯು ವೀರ್ ಅವರೇ. ನಮಸ್ಕಾರ ಎಲ್ಲರಿಗೂ. ಈ ಮುಸ್ಸಂಜೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಿಮ್ಮೆಲ್ಲರಿಗೂ ನನ್ನ ಅನಂತ ಅಭಿನಂದನೆಗಳು. ಹೆಂಗನಿಸ್ತು ಎಲ್ಲ ಪ್ರೋಗ್ರಾಮ್ಗಳು ಇಲ್ಲಿಯವರೆಗೂ? ಸರ್. ಸೊ ಈ ನಮ್ಮ ಕಾರ್ಯಕ್ರಮ 25ನೇ ವರ್ಷದ ಮೊದಲನೇ ಕಾರ್ಯಕ್ರಮ ಮಹಾಶಿವರಾತ್ರಿಯೊಂದಿಗೆ ನಾವು ಆಚರಿಸ್ತಾ ಇದ್ದೀವಿ. ಮೊದಲು ಜ್ಯೋತಿಯನ್ನು ಬೆಳಗುವುದರೊಂದಿಗೆ ಈ ಒಂದು ಇಷ್ಟಲಿಂಗ ಪೂಜೆಯೊಂದಿಗೆ ಪ್ರಾರಂಭವಾದ ಈ ಒಂದು ಕಾರ್ಯಕ್ರಮ ಇಷ್ಟೆಲ್ಲ ಆಗಬೇಕಂತಂದರೆ ನಮ್ಮ ಕಮಿಟಿ ಮೆಂಬರ್ಸ್ದು ಒಂದು ಕೊಡುಗೆ ಅಪಾರವಾದದ್ದು. ಡೆಕೋರೇಷನ್ ಹೇಗಿತ್ತು ಯಾಕಂದ್ರೆ ನಾನು ಫಸ್ಟ್ ಪಾಯಿಂಟ್ ಅದೇ ಕೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರದ್ದು ಒಪಿನಿಯನ್ ನನಗೆ ಒಳ್ಳೆಯ ಒಂದು ಪಾಸಿಟಿವ್ ಆಗಿ ಬಂತು. ಸೊ ಅದ್ರ ಪ್ರಕಾರ ಈ ಒಂದು ಡೆಕೋರೇಷನ್ ಇಟ್ಕೊಂಡು ಯಾವುದೇ ಒಂದು ಮೆಂಬರ್ಶಿಪ್ ಟೀಮ್ ಆಗಲಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಕಾಳಜಿಯಿಂದ, ಅತ್ಯಂತ ಮುತುವರ್ಜಿಯಿಂದ ಇಷ್ಟು ಒಂದು ಎಫರ್ಟ್ ಹಾಕಿ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನನ್ನ ಒಂದು ಮನದಾಳದ ಮಾತು, ರಿಯಲಿ ಗ್ರೇಟ್ ಟೀಮ್ ಅಂತ ಹೇಳ್ತೀನಿ. ಸೊ ಈ ಒಂದು ಕಾರ್ಯಕ್ರಮ ನಡಿಬೇಕಂತಂದರೆ ಅದರ ಹಿನ್ನೆಲೆ ಭಾಳ ಇರ್ತದೆ. ಅಂದರೆ ಅದಕ್ಕೆ ಪ್ರಿಪರೇಷನು ಇದು ಒಂದು ವೀಕ್ಸ್ ಗಟ್ಟಲೆ ಆಗ್ಬೋದು, ಮಂತ್ ಗಟ್ಟಲೆ ಆಗ್ಬೋದು, ಅದೆಲ್ಲ ನಡೆದಿರ್ತದೆ. ಆ ಒಂದು ಎಲ್ಲ ಒಂದು ಹಿನ್ನೋಟ ನೋಡಿದಾಗ ಅದು ಇದೇ ರೀತಿ ಮುನ್ನುಗ್ಗಲಿ ನಮ್ಮ ಕಮಿಟಿ ಮೆಂಬರ್ಸು ಮಾಡ್ಕೊತ ಹೋಗಲಿ ಅಂತ ನನ್ನ ಒಂದು ಅನಿಸಿಕೆ. ಈಗ ಈ ವರ್ಷದ ಒಂದು 25ನೇ ಸಾಲಿನ VSNA ಕಮಿಟಿ ಮೆಂಬರ್ಸನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಮಂಜುನಾಥ್ ಶಿವಯ್ಯ ಅವರು. ಇವರು ಈ ವರ್ಷದ ವೈಸ್ ಪ್ರೆಸಿಡೆಂಟಾಗಿ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅವರು ನನ್ನ ಜೊತೆ ನಿಕಟವಾಗಿ ಕೆಲಸ ಮಾಡ್ತಾರೆ. ಯಾವುದೇ ಒಂದು ಆಗುಹೋಗುಗಳು ಲೈಕ್ ಪ್ರೋಗ್ರಾಮ್ನಲ್ಲಿ ಯಾವ ರೀತಿ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಏನು ಮಾಡಬೇಕು, ಅದೆಲ್ಲ ನನ್ನ ಜೊತೆಯಾಗಿ ಭಾಳ ಒಂದು ನಿಕಟವಾಗಿ ವರ್ಕ್ ಮಾಡ್ತಾರೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ನೆಕ್ಸ್ಟ್ ಚನ್ವೀರ್ ಕಡಪಟ್ಟಿ ಅವರು. ಇವರು ಲಾಸ್ಟ್ ಇಯರ್ ಸಹಿತ ಅವರು ಟ್ರೆಜರರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅದೇ ರೀತಿ ಈ ಸಲನೂ ನನ್ನ ಜೊತೆ ಅವರು ಟ್ರೆಜರರ್ ಆಗಿ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ನಮ್ಮ ಎಲ್ಲ ಬ್ಯಾಂಕಿಂಗು ಟ್ರಾನ್ಸಾಕ್ಷನ್ಸು, ಎಸ್ಪೆಷಲಿ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇರೋದರಿಂದ ನಮ್ಮದೆಲ್ಲ ಟ್ರಾನ್ಸಾಕ್ಷನ್ಸ್ ನಾವು IRSಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತಲ್ಲ, ಅದನ್ನೆಲ್ಲ ಅವರು ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ದೇ ಆರ್ ಆ್ಯಕ್ಚುಲಿ ಟ್ರ್ಯಾಕಿಂಗ್. ಸೊ ಥ್ಯಾಂಕ್ ಯು ಚನ್ವೀರ್ ಅವರೇ. ನೆಕ್ಸ್ಟು ಕಾಶಿನಾಥ್ ಹಿರೇಮಠ ಅವರು ಜನರಲ್ ಸೆಕ್ರೆಟರಿ ಆಗಿ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅವರೆಲ್ಲ ನಮ್ಮ ಪ್ರೋಗ್ರಾಮ್ಗಳಿಗೆ ಏನೇನು ಬೇಕು, ಯಾವ ರೀತಿ ಅರೇಂಜ್ ಮಾಡಬೇಕು, ಅದಕ್ಕೆಲ್ಲ ನಮಗೆ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಥ್ಯಾಂಕ್ ಯು ಕಾಶಿನಾಥ್ ಅವರೇ. ನೆಕ್ಸ್ಟು ಫುಡ್ ಕಮಿಟಿ ಅಂತ ಬಂದಾಗ ಇದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದರೆ ನಾವೆಲ್ಲ ದಾಸೋಹಗಳನ್ನು ಮಾಡ್ತೀವಿ. ಆಮೇಲೆ ನಾವು ಸ್ಪಾನ್ಸರ್ಗಳಿಂದ ಫುಡ್ಗಳನ್ನು ಎಲ್ಲ ರೀತಿ ಅರೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಲಾಜಿಸ್ಟಿಕ್ಸ್ ಏನಿರುತ್ತೆ ತುಂಬ ಒಂದು ಕ್ಲಿಷ್ಟಕರ. ಅಂದರೆ ಇಟ್ ಹ್ಯಾಸ್ ಟು ಬಿ ಲೈಕ್ ವರ್ಕ್ ಇನ್ ಸಚ್ ಎ ವೇ, ಅವ್ರನ್ನ ಕನ್ವಿನ್ಸ್ ಮಾಡಿ ಅದನ್ನು ಪ್ರಾಪರ್ ಈಗ ಇಷ್ಟೇ ಟೈಮ್ ತರಬೇಕನ್ನುವಂಥ ಫುಡ್ ಎಲ್ಲ ಲಾಜಿಸ್ಟಿಕ್ಕನ್ನು ಭಾಳ ಒಂದು ಮುತುವರ್ಜಿಯಿಂದ ಮಾಡಬೇಕಾಗುತ್ತದೆ. ಅಂಥ ಒಂದು ಟೀಮ್ಗೆ ಈ ಸಲ ನನ್ನ ಜೊತೆಯಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಅವ್ರು ಯಾರಂತಂದರೆ ಅರುಣ್ ಆ್ಯಂಡ್ ಪ್ರಕಾಶ್. ಥ್ಯಾಂಕ್ ಯು ಸೋ ಮಚ್ ಅರುಣ್ ಆ್ಯಂಡ್ ಪ್ರಕಾಶ್ ಅವರೇ. ನಾನು ನೋಡ್ತಾ ಇದ್ದೀನಿ, ಇಟ್ ಈಸ್ ರಿಯಲಿ ಗುಡ್ ಟು ವರ್ಕ್ ವಿತ್ ಯು ಗೈಸ್. ನೆಕ್ಸ್ಟು ಮೆಂಬರ್ಶಿಪ್ಪು. ಯಾವಾಗ ನಮ್ಮ 2025 ಕಮಿಟಿ ಸ್ಟಾರ್ಟ್ ಆಯಿತು January 1 ಆವಾಗಿಂದ ನೋಡ್ತಾ ಇದ್ದೀನಿ, ಎವ್ರಿ ಒಂದು ಮೂಮೆಂಟ್ಗೆ ಅವರು ಫಾಲೋ ಅಪ್ ಮಾಡ್ತಾ ಇರೋದು. ಆಮೇಲೆ ಯಾವ ಒಂದು ಹಳೆ ಮೆಂಬರ್ಗಳನ್ನಾಗಲಿ ಹೊಸ ಮೆಂಬರ್ಗಳನ್ನಾಗಲಿ ಯಾವ ರೀತಿ ತರಬೇಕು ಅನ್ನೋಂಥ ಒಂದು ಹೊಸ ಒಂದು ಲಾಜಿಸ್ಟಿಕ್ಸಿಂದ ಅವರು ಬರ್ತಾ ಇದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ವಿಕಾಸ್ ಆ್ಯಂಡ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಂಪಿಂಗು. ನಮ್ಮ VSNAದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳ ಹಾಗೆ ಒಂದು ಮನೋರಂಜನೆ ಅಥವಾ ಎಲ್ಲ ಒಂದು ನಮ್ಮ ಫ್ಯಾಮಿಲಿಗಳನ್ನು ಒಗ್ಗೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತಂದರೆ ಇದು ನಮ್ಮ ಕ್ಯಾಂಪಿಂಗು. ಆ ಕ್ಯಾಂಪಿಂಗನ್ನು ಈ ಸಲ ಧನಂಜಯ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಧನಂಜಯ ಅವರೇ. ಸ್ವಲ್ಪ ಧನಂಜಯ ಅವರು ಕ್ಯಾಂಪಿನ ಬಗ್ಗೆ ಹೇಳಬೇಕಂತ ಕೇಳ್ಕೊತೀನಿ.
ಥ್ಯಾಂಕ್ ಯು ಪ್ರದೀಪ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನಂಜಯ್ ಅಂತ. ಈ ಸಲ ಪ್ರದೀಪ್ ಅವರು ಕ್ಯಾಂಪಿಂಗ್ ರೆಸ್ಪಾನ್ಸಿಬಿಲಿಟಿಯನ್ನು ನಂಗೆ ವಹಿಸಿದ್ದಾರೆ. ನಾನು ಬರೀ ಫ್ರಂಟ್ ಫೇಸ್ ಅಷ್ಟೇ. ಎಲ್ಲ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಲು ಒಂದು ಕಾಮನ್ ಇವೆಂಟ್ ಅಂತಂದರೆ ಯಾವ್ದು ಹೇಳಿದ್ದು? ಅದು ಕ್ಯಾಂಪಿಂಗ್. ಏನಕ್ಕೆ ಅಂತಂದರೆ ಅದಕ್ಕೆ ಅದರದ್ದೇ ಆದ ಪಾಪ್ಯುಲಾರಿಟಿ ಇದೆ. ಆಮೇಲೆ ಒನ್ ಆಫ್ ದ ಬಿಗ್ಗೆಸ್ಟ್ ಈವೆಂಟ್ಸ್ ಇನ್ ದ ಕ್ಯಾಲೆಂಡರ್ ಇಯರ್, ಬಿಗ್ಗೆಸ್ಟ್ ಇನ್ ಟರ್ಮ್ಸ್ ಆಫ್ ದ ಡ್ಯೂರೇಷನ್, ಆ ಲೆಂತ್ ಆಲ್ಮೋಸ್ಟ್ 42 ಅವರ್ಸ್ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಈ ಬಿಗ್ಗೆಸ್ಟ್ ಇವೆಂಟ್ನ ಬಿಗ್ ಸಕ್ಸಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ನೀವೆಲ್ಲ ಕೈ ಜೋಡಿಸ್ಬೇಕು, ನೀವೆಲ್ಲ ಸಹಕಾರ ಬೇಕು, ನೀವೆಲ್ಲರೂ ಬರಬೇಕು. ನೀವೆಲ್ಲರೂ ಬಂದಾಗಲೇ ನಮಗೂ ಇನ್ನೂ ಉತ್ಸಾಹ, ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಇದನ್ನು ಅರೇಂಜ್ ಮಾಡೋದಕ್ಕೆ ಇದಾಗುತ್ತೆ. ನಾನು ಅವಾಗಲೇ ಹೇಳಿದಾಗೆ ನಾನು ಬರೀ ಫ್ರಂಟ್ ಫೇಸ್ ಅಷ್ಟೇ. ಇದು ಟೋಟಲಿ ಟೀಮ್ ಎಫರ್ಟ್. ಆಲ್ಮೋಸ್ಟ್ 7 ಮೀಲ್ಸ್ ಇರುತ್ತೆ. ಫ್ರೈಡೇ ಈವ್ನಿಂಗಿಂದ ಹಿಡಿದ್ಬಿಟ್ಟು ಸಂಡೇ ಮಾರ್ನಿಂಗ್ ತನಕ ಮೀಲ್ಸ್ ಫುಲ್ ಎಲ್ಲ VSNA ವಿಲ್ ಟೇಕ್ ಕೇರ್ ಆಫ್ ಇಟ್. ಅದಕ್ಕೆ ಫುಡ್ ಕಮಿಟಿ ಕೊಡುಗೆ ಭಾಳ ಇರುತ್ತೆ. ಅದೇ ಥರ ಲಾಜಿಸ್ಟಿಕ್ಸ್, ಆಮೇಲೆ ಎಂಟರ್ಟೈನ್ಮೆಂಟ್, ಲೈಟ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಆಮೇಲೆ ಬೆಳಗ್ಗೆ ಝೂಂಬಾ ಡ್ಯಾನ್ಸು, ಯೋಗ, ಆಮೇಲೆ ಕ್ರಿಕೆಟು, ವಾಲಿಬಾಲ್, ಈ ಥರ ಎಲ್ಲ ಇವೆಂಟ್ಸ್ ಇರುತ್ತೆ. ಆಮೇಲೆ ಎನಿವೇಸ್ ಈವ್ನಿಂಗು ನಾವು ಈ ಸಲಿನೂ ನಾವು ಮಾಡ್ತಾ ಇರೋದು KOA ಗ್ರೌಂಡ್ಸಲ್ಲೇ. ಟು ಬಿ ಟ್ರಾನ್ಸ್ಪರೆಂಟ್, ವಿ ಆರ್ ನಾಟ್ ಚೇಂಜಿಂಗ್ ದ ಕ್ಯಾಂಪ್ ಗ್ರೌಂಡ್. KOA ಮಾಡ್ತಾ ಇದ್ದು. ಆಲ್ಮೋಸ್ಟ್ ಆಲ್ರೆಡಿ ಎಲ್ಲರೂ ಫ್ಲೈಯರ್ ನೋಡಿದ್ದೀರಾ ಅಂತ ಅನ್ಕೋತೀವಿ. ಬಟ್ ಒನ್ ಥಿಂಗ್ ಏನಪ್ಪ ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದರೆ ಎಕ್ಸಿಕ್ಯೂಷನ್. ಓಕೆ, ಸೊ ಹಳೇದೆಲ್ಲ ನೋಡ್ಬಿಟ್ಟು ಅದನ್ನು ರೆಟ್ರೋಸ್ಪೆಕ್ಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಇಂಪ್ರೂವ್ ಮಾಡಬೇಕು ಅಂತಂದ್ಬಿಟ್ಟು ಆಲ್ರೆಡಿ ಥಾಟ್ ಪ್ರೋಸೆಸ್ ನಡೀತಾ ಇದೆ. ಆಮೇಲೆ ನಮ್ಮದು VSNAಯಲ್ಲಿ ನಾವು ಯೂಶ್ವಲಿ ಅರೌಂಡ್ 30 to 40 ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಾ ಇದ್ವಿ. ಈ ಸಲ ಆಗಿಲ್ಲ. ಮಿನಿಮಮ್ 75 ಫ್ಯಾಮಿಲೀಸ್ ಬರಲೇಬೇಕು. ದ್ಯಾಟ್ ಇಸ್ ಆಸಮ್. ಬರಲೇಬೇಕು. ಅದೇ ಥರ ನಿಮಗೆ ಅಪ್ರೋಚ್ ಮಾಡಿಬಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ. ಈ ಥರ ಒಂದ್ಸಲ ನೀವು ಟಾರ್ಗೆಟ್ ಸೆಟ್ ಮಾಡಿದ್ರೆ ನೆಕ್ಸ್ಟ್ ಸಲ ಅಲ್ಲಿಂದ ಮತ್ತೆ ಕೆಳಗೆ ಹೋಗೋದಿಲ್ಲ. ಸೊ ದಟ್ಸ್ ಹೌ ವಿ ನೀಡ್ ಟು ಬಿಲ್ಡ್ ದ ಕಮ್ಯುನಿಟಿ. ಎಲ್ಲರೂ ಬನ್ನಿ, ಎಲ್ಲರೂ ಸಹಕರಿಸಿ. ಅದಕ್ಕೆ ತಕ್ಕನಾದ ಯಾವ್ಯಾವ ಥರ ರೆಡಿ ಆಗಬೇಕು ಅಂತಂದ್ಬಿಟ್ಟು ನಾವೆಲ್ಲ ರೆಡಿ ಆಗಿಬಿಟ್ಟು ಎಕ್ಸಿಕ್ಯೂಷನ್ ವೈಸ್ 100% ಕೊಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಧನಂಜಯ್ ಅವರೇ. ನಿಮ್ಮ ಟಾರ್ಗೆಟು ನಿಜವಾಗ್ಲೂ ಒಳ್ಳೆಯದೇ. ಏನು ನೋಡೋಣ, ಈ ಸಲ ಟ್ರೈ ಮಾಡೋಣ. ಥ್ಯಾಂಕ್ ಯು. ನೆಕ್ಸ್ಟು ಸ್ಪೋರ್ಟ್ಸ್ ಕಮಿಟಿ. ಸ್ಪೋರ್ಟ್ಸ್ ಕಮಿಟಿಯಲ್ಲಿ ನಮ್ಮ ಅಭಿಜಿತ್ ಆ್ಯಂಡ್ ಮನೋಹರ್ ಅವರಿದ್ದಾರೆ. ಸ್ವಲ್ಪ ಅಭಿಜಿತ್ ಅವರು ಬಂದಿದ್ದರು, ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಅವರು ಮನೆಗೆ ಹೋಗಬೇಕಾಯಿತು. ದಟ್ಸ್ ಥ್ಯಾಂಕ್ ಯು ಮನೋಹರ್ ಆ್ಯಂಡ್ ಟೀಮ್. ನೆಕ್ಸ್ಟು ಸ್ಪಾನ್ಸರ್ಶಿಪ್ಪು ಇದು ನಮಗೆ ಅವಿಭಾಜ್ಯ ಅಂಗ ಅಂತ ತಿಳ್ಕೊಳ್ಳಿ. ಯಾಕಂದರೆ ನಾವು ನಾನ್ ಪ್ರಾಫಿಟ್ ಆರ್ಗನೈಜೇಷನು, ಕೇವಲ ನಾವು ಮೆಂಬರ್ಶಿಪ್ಪಿಂದ ಮಾಡ್ತೀವಿ ಅನ್ನೋದಕ್ಕಿಂತಲೂ ಅದಕ್ಕೆ ಇನ್ನೊಂದು ಕೈ ಜೋಡಿಸ್ಬೇಕಾಗುತ್ತೆ. ಅವ್ರು ಯಾರಂತಂದರೆ ಸ್ಪಾನ್ಸರ್ಶಿಪ್ಪು. ಅದನ್ನು ನೋಡ್ಕೊಂಡು ಹೋಗೋರು ಅಂತಂದರೆ ನಮ್ಮ ಅಭಿ ಗುಬ್ಬಿ ಅವರು. ಥ್ಯಾಂಕ್ ಯು ಅಭಿ ಅವರೇ. ಇಲ್ಲಿಯವರೆಗೆ ನೀವು ಎಫರ್ಟ್ ಮಾಡಿದ್ದು ನಿಜವಾಗ್ಲೂ ಹ್ಯಾವ್ ವೆರಿ ಗುಡ್ ಇನ್ಪುಟ್ ಅಂತ ತಿಳ್ಕೊಳ್ಳಿ. ವಿ ಹ್ಯಾವ್ ವೆರಿ ಗುಡ್ ನ್ಯೂ ಸ್ಪಾನ್ಸರ್ಸು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಒಂದು ಫೋಟೋಗ್ರಾಫಿ ಅನ್ನೋದು ಬೇಕಲ್ಲ. ಆ ಫೋಟೋಗ್ರಾಫಿ ತಮ್ಮ ನಿಸ್ವಾರ್ಥ ಒಂದು ಸೇವೆಯಿಂದ ಮಾಡೋಂಥವ್ರು ಯಾರು ಹೇಳಿ? ಸುಧೀರ್ ಕೊಲ್ಲಳ್ಳಿ ಅವರು. ನೋಡಿ, ಅವ್ರ ಮೇಲೆ ಸ್ಟೇಜ್ ಮೇಲೆ ಬಾ ಅಂತಂದ್ರು ಅವರು ಇಲ್ಲ ಸರ್ ನಾನು ಇದು ಮಾಡಬೇಕು ಅಂತ ಹೇಳಿ ಅಲ್ಲೇ ಇದ್ದಾರೆ. ನಿಜವಾಗ್ಲೂ ಐ ರಿಯಲಿ ಅಪ್ರಿಷಿಯೇಟ್ ಸುಧೀರ್ ಆ್ಯಂಡ್ ಅವರ ಒಂದು ಕೊಡುಗೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬಂದುಬಿಟ್ಟು ಲಾಜಿಸ್ಟಿಕ್ ಆ್ಯಂಡ್ ಆಪರೇಷನ್ಸ್. ಇಲ್ಲಿ ಗಂಗಾವಾಲಿ ಅಂತ ಅವರು ನಮ್ಮ ಈ ಕಮಿಟಿಯಲ್ಲಿದ್ದಾರೆ. ಬಟ್ ಅವರು ಸ್ವಲ್ಪ ಎಮರ್ಜೆನ್ಸಿ ಸಲುವಾಗಿ ಇಂಡಿಯಾಕ್ಕೆ ಹೋಗಬೇಕಾಯಿತು. ಹೀಗಾಗಿ ಅವರು ನಮ್ಮೊಂದಿಗೆ ಇಲ್ಲ ಇವತ್ತು. ಅವರು ನಮ್ಮ ಪಾರ್ಟ್ ಆಫ್ ಕಮಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಬಂದುಬಿಟ್ಟು ನ್ಯೂ ಇನಿಷಿಯೇಟಿವ್ಸ್ ಅಂತಂದರೆ ನಮ್ಮ ಒಂದು VSNA ಕಮ್ಯುನಿಟಿ ನಾವು ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ. ಅದ್ರ ಜೊತೆ ನಮ್ಮ ಒಂದು ಮಕ್ಕಳಿಗೆ, ಅವರು ಎಲಿಮೆಂಟ್ರಿ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು ಅಥವಾ ನಮಗೆ ಆಗಿರ್ಬೋದು, ಆ ಒಂದು ದೆಸೆಯಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಹೊಸ ಒಂದು ನ್ಯೂ ಇನಿಷಿಯೇಟಿವ್ಸ್ಗಳನ್ನ ತೊಗೊಂಡು ಬಂದು ಅದು ನಮ್ಮಲ್ಲಿ ತಲುಪಿಸಿ ಅದರಿಂದ ಬೆನಿಫಿಟ್ ಮಾಡಬೇಕಂತ ಅವರ ಒಂದು ಲಾಸ್ಟ್ ಅರೌಂಡ್ 2 ಇಯರ್ಸಿಂದ ಅವರು ಇದನ್ನು ಒಂದು ಕೈಗೆತ್ಕೊಂಡ್ರು. ಅದೇ ಥರ ಈ ಸಲ ನಾವು ಫಸ್ಟಿಗೆ ನಾವು ಫೈನಾನ್ಷಿಯಲ್ ಅಡ್ವೈಸರ್ ಥರ ಒಂದು ಅನಿಲ್ ಹಲಪರ ಒಂದು ಪ್ರೋಗ್ರಾಮ್ ಸಹಿತ ನಾವು ಮಾಡಿದ್ವಿ. ಅದೇ ಥರ ಈಗ ಅಪ್ಕಮಿಂಗಲ್ಲೂ ಅವರು ಒಳ್ಳೆ ಪ್ರೋಗ್ರಾಮ್ಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನೀವು ನಿಮ್ಮ ಮಕ್ಕಳೊಂದಿಗೆ ಅಟೆಂಡ್ ಆಗಲು ಟ್ರೈ ಮಾಡಿ. ಥ್ಯಾಂಕ್ ಯು ರಶ್ಮಿ ಅವರೇ. ನೆಕ್ಸ್ಟು ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಅದು ನಮ್ಮ ಕುಸುಮ ಅವರು. ಈಗ ಈ ವರ್ಷ ಹೊಸ ಒಂದು ವೆಬ್ಸೈಟ್ ಲಾಂಚ್ ಆಗ್ತಾಯಿದೆ. ಈಗ ಆಲ್ರೆಡಿ ಇನ್ ಪ್ರೋಗ್ರೆಸ್. ಸೊ
ಅವರು ಈ ಒಂದು ವೆಬ್ಸೈಟ್ ಮ್ಯಾನೇಜ್ಮೆಂಟ್ಗೆ ಅವರು ಲೀಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಕುಸುಮ ಅವರೇ. ನೆಕ್ಸ್ಟು ಡೆಕೋರೇಷನ್ ಅಂತಂದರೆ ನಮ್ಮ ಸ್ಮಿತಾ ಗುನಾರಿ, ಹಾಗೆ ರಶ್ಮಿ ಕಲ್ಗೇರಿಯವರು, ಹಾಗೆ ನಮ್ಮ ವಿಶ್ವನಾಥ್ ಹಿರೇಮಠ ಅವರು. ಓಕೆ, ಅದ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ, ಅದು ನಿಮ್ಮ ಕಣ್ಮುಂದೆ ಇದ್ದ ಜೀವಂತ ನಿದರ್ಶನ. ಅದಕ್ಕೆ ಜೀವಂತ ನಿದರ್ಶನ ಅಂತ ಹೇಳಬೇಕಾಗುತ್ತೆ. ಇಟ್ ಈಸ್ ರಿಯಲಿ ವಂಡರ್ಫುಲ್. ಯಾಕಂದರೆ ನನಗೆ ನಾವು ಮಾತಾಡ್ತಾ ಇದ್ವಿ ಅದೆಲ್ಲ ಲಾಜಿಸ್ಟಿಕ್, ಇಟ್ ಇಸ್ ರಿಯಲಿ ವೆರಿ ಬಿಗ್ ಅಂತ ತಿಳ್ಕೊಳ್ಳಿ. ಬಟ್ ಅದನ್ನು ನೈಜವಾಗಿ ನೋಡಿದಾಗ ನನಗನ್ನಿಸ್ತಿದೆ ಇಟ್ ಇಸ್ ರಿಯಲಿ ನಾವು ಎಲ್ಲೋ ಕೊಯಮತ್ತೂರದಲ್ಲಿ ಏನು ಆದಿಯೋಗಿಯವರ ಒಂದು ಸನ್ನಿಧಿಯಲ್ಲಿ ಇದ್ದೀವನೋ ಅಂತ ಅನಿಸ್ಬಿಡ್ತು. ಕರೆಕ್ಟಾ? ರಿಯಲಿ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಯೂತ್ ಸೆಕ್ರೆಟರಿ ಆ್ಯಂಡ್ ಯೂತ್ ಕಮಿಟಿ, ಇಲ್ಲಿ ಜ್ಯೋತಿ ಉಪ್ಪಿನ್ ಹಾಗೂ ಸುಹಾಸಿನಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಹಾಗೂ ಸುಹಾಸಿನಿ ಅವರೇ, ಥ್ಯಾಂಕ್ ಯು. ಇದು ನಮ್ಮ 20-25ನೇ ಸಾಲಿನ VSNA ಕಮಿಟಿ. ಯಾವುದೇ ಒಂದು ಕಮಿಟಿ ಅದು ಮುಂದೆ ಬೆಳೆದು ಅದು ಒಂದು ದೊಡ್ಡ ಒಂದು ಹೆಮ್ಮರ ಅಂತ ತಿಳ್ಕೊಳ್ಳಿ, ಅಥವಾ ಅದು ಒಂದು ಎಲ್ಲ ರೀತಿಯಲ್ಲಿ ಬೆಳಿಬೇಕಂತಂದರೆ ನಮ್ಮ ಕಮಿಟಿ ಅದರದ ಒಂದು ಅವಿಭಾಜ್ಯ ಅಂಗ, ಅದು ಕರೆಕ್ಟು. ಅದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಸಹಕಾರ ಅದನ್ನು ಭಾಳ ಉತ್ತಮ. ಓಕೆ, ಅದೇ ರೀತಿ ಈಗ ಒಂದು ನಮ್ಮ ಕಮಿಟಿಯವರು ಒಂದು ದೇಗುಲ ಆದರೆ ಅದಕ್ಕೆ ಕಳಶ ನೀವೆಲ್ಲರೂ. ಆದ್ದರಿಂದ ನಾನೇನು ಹೇಳ್ತೀನಿ ಅಂತಂದರೆ, ಈ ಕಮಿಟಿ ಎಲ್ಲರೂ ಎಷ್ಟು ಕೆಲಸ ಮಾಡ್ತಾರೆ ಅದು ನಮ್ಮೆಲ್ಲರ ಹಂಬಲ, ಅದರ ತಕ್ಕಂತೆ ನಿಮ್ಮೆಲ್ಲರ ಬೆಂಬಲ, ಅವುಗಳೆಲ್ಲರ ಸಂಗಮವೇ ಈ ನಮ್ಮ ಒಂದು 20-25ನೇ ಸಾಲಿನ ಕಾರ್ಯಕ್ರಮಗಳು ಮೂಡಿ ಬರಲೆಂದು ನನ್ನ ಒಂದು ಇಚ್ಛೆ. ಥ್ಯಾಂಕ್ ಯು ಸೋ ಮಚ್. ಸಾರಿ ಇನ್ನೊಂದು ಮುಖ್ಯವಾಗಿ ವಿಷಯ ನಾನು ಹೇಳೋದನ್ನು ಮರ್ತ್ಬಿಟ್ಟೆ. ಯಾವ್ದು ಹೇಳಿ? ಎಂಟರ್ಟೈನ್ಮೆಂಟ್ ಟೀಮು ಯಾರು ಹೇಳಿ? ಅಭಿಷೇಕ್ ರಾಜಶೇಖರಪ್ಪನವರು, ಹಾಗೆ ನಮ್ಮ ಭರತ್ ಜಿ ಅವರು, ಹಾಗೆ ಈಗ ಹೊಸದಾಗಿ ಸೇರಿರುವಂಥ ನಮ್ಮ ಸತೀಶ್ ಅವರು. ಈ ಎಲ್ಲ ಪ್ರೋಗ್ರಾಮ್ಗಳು ಯಾವ ರೀತಿಯಲ್ಲಿ ಮೂಡಿ ಬರಬೇಕು, ಅದಕ್ಕೆ ವಿನ್ಯಾಸಗಳೇನು, ಅದಕ್ಕೆ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಎಲ್ಲ ಪ್ರೋಗ್ರಾಮ್ಗಳ ಸೀಕ್ವೆನ್ಸ್ಗಳನ್ನು ಶಫಲ್ ಮಾಡಿ, ಗೊತ್ತಿದೆಯಲ್ಲ ನಿಮಗೆ, ನಮ್ಮದು ಲೇಟ್ ಆಯಿತು ಸ್ವಲ್ಪ ಹೀಗೆ ಮಾಡಿ ಹಾಗೆ. ಸೊ ಇವುಗಳನ್ನೆಲ್ಲ ಒಂದು ಕಾಲಬದ್ಧವಾಗಿ ಒಳ್ಳೆಯ ರೂಪವನ್ನು ಕೊಡುವಂಥ ದೊಡ್ಡ ಕೆಲಸ ಮಾಡ್ತಾ ಇರೋದೇ ನಮ್ಮ ಎಂಟರ್ಟೈನ್ಮೆಂಟ್ ಕಮಿಟಿ. ಐ ರಿಯಲಿ ಪ್ರೌಡ್ ಆಫ್ ದೆಮ್ ಆ್ಯಂಡ್ ದೇ ವಿಲ್ ಡೂ ವೆರಿ ಬಿಗ್ ಜಾಬ್, ಗ್ರೇಟ್ ಜಾಬ್ ಈ ಅಪ್ಕಮಿಂಗ್ ಇವೆಂಟ್ಸ್. ಥ್ಯಾಂಕ್ ಯು. ಧನ್ಯವಾದಗಳು ಪ್ರದೀಪ್ ಅವರೇ. ಮತ್ತೊಮ್ಮೆ ಎಲ್ಲ ಕಮಿಟಿ ಮೆಂಬರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಬೆಸ್ಟ್ ವಿಶಸ್ ಅಂತ ತಿಳಿಸ್ತಾ ಅವ್ರನ್ನೆಲ್ಲ ಇಲ್ಲಿಂದ ಬೀಳ್ಕೊಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಎಲ್ರಿಗೂ. ಕಂಗ್ರ್ಯಾಚುಲೇಷನ್ಸ್ ಒನ್ ಮೋರ್ ಟೈಮ್.